ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ನ 5ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ ನ ಬ್ರೇಕ್ ಡೌನ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸ್ಟ್ರೇಂಜರ್ ಥಿಂಗ್ಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ಈಗ ರಿಲೀಸ್ ಆಗಿರೋ 3 ಎಪಿಸೋಡ್ಸ್ ಅಲ್ಲಿ ಸೀಸನ್ 1 ಇಂದ ನಮ್ಮ ಮನಸ್ಸಲ್ಲಿ ಇದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಡೈಮೆನ್ಷನ್ ಎಕ್ಸ್ ಬಗ್ಗೆ, ಅಪ್ಸೈಡ್ ಡೌನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ, ಮತ್ತೆ ವೆಕ್ನಾ ಮಾಡ್ತಿರೋ ಪ್ಲಾನ್ ಕೂಡ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲ್ಯಾಬ್ ನ ದೊಡ್ಡ ಸೀಕ್ರೆಟ್ ಬೆಳಕಿಗೆ ಬರುತ್ತೆ. ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಮಂಜುನಾಥ್, ಶ್ರೀಧರ್, ಕೌಶಿಕ್ ಪೂಜಾರಿ, ಚೇತನ್ ಶೆಟ್ಟಿ, ಪೂಜಾ ಬಾಯ್ ಮತ್ತೆ ಮೇಘಾ ಸುಮನ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ ಜಿಮ್ ಮತ್ತೆ 11 ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮಿಲಿಟರಿ ಬೇಸ್ ಒಳಗಿರೋ ಲ್ಯಾಬ್ ಗೆ ನುಗ್ಗಿ ವೆಕ್ನಾ ಅನ್ನ ಡಾಕ್ಟರ್ ಕೆ ಬಂಧಿಸಿ ಇಟ್ಟಿದ್ದಾನೆ ಅನ್ಕೊಂಡು ಆ ಸೀಕ್ರೆಟ್ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ವೆಕ್ನಾ ಅಲ್ಲ ಕಾಳಿ ಸಿಗ್ತಾಳೆ. ಇಲ್ಲೇ ಅಪ್ಸೈಡ್ ಡೌನ್ ಅಲ್ಲೇ ಇದ್ದ ಡಸ್ಟಿನ್ ಗೆ ಗೊತ್ತಾಯ್ತು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆಗಿರೋ ಗೋಡೆ ಅಪ್ಸೈಡ್ ಡೌನ್ ಸುತ್ತ ಸರ್ಕಲ್ ಶೇಪ್ ಅಲ್ಲಿ ಇದೆ. ಆಶ್ಚರ್ಯ ಏನಂದ್ರೆ ಈ ಸರ್ಕಲ್ ನ ಮಧ್ಯಭಾಗದಲ್ಲಿ ಹಾಕಿನ್ಸ್ ಲ್ಯಾಬ್ ಇದೆ. ಅದೇ ಯಾಕೆ ಮಧ್ಯದಲ್ಲಿ ಇದೆ ನೋಡ್ಬೇಕು ಅಂತ ಹೇಳಿ ಡಸ್ಟಿನ್ ಸ್ಟೀವ್, ಜಾನಥನ್ ಮತ್ತೆ ನ್ಯಾನ್ಸಿನ ಕರ್ಕೊಂಡು ಹೋಗ್ತಾನೆ. ನಮ್ಮ ಜಗತ್ತಿನ ಹಾಕಿನ್ಸ್ ಅಲ್ಲಿ ಎಲ್ಲರೂ ಪ್ಲಾನ್ ಮಾಡಿ ವೆಕ್ನಾ ಟಾರ್ಗೆಟ್ ಮಾಡಿರೋ ಮಕ್ಕಳನ್ನ ಕಾಪಾಡೋಕೆ ಮ್ಯಾಕ್ಸಿ ಅಂದ್ರೆ ಮಿಲಿಟರಿ ಆಕ್ಸೆಸ್ ಕಂಟ್ರೋಲ್ ಝೋನ್ ಗೆ ಬಂದು ಸುರಂಗದ ಮುಖಾಂತರ ಡೆರಿಕ್ ನ ಸಹಾಯದಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಲಿಟರಿ ಅವರ ಕೈಗೆ ತಗ್ಲಾಕೊಂತಾರೆ. ಸರಿಯಾದ ಸಮಯಕ್ಕೆ ವೆಕ್ನಾ ಡೆಮೋಗಾರ್ಗನ್ಸ್ ನ ಕಳಿಸಿದಾಗ ಮಿಲಿಟರಿ ಅವ್ರನ್ನ ಹುಡುಕಿ ಸಾಯಿಸಿ ಇಲ್ಲಿದ್ದ ಮಕ್ಕಳನ್ನ, ಸುರಂಗದಲ್ಲಿ ಲೂಕಸ್ ಜೊತೆ ಬರ್ತಿದ್ದ ಮಕ್ಕಳನ್ನ, ಮರಿ ಮತ್ತೆ ರಾಬಿನ್ ತಮ್ಮ ಜೊತೆ ಟ್ರಕ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದ ಅಷ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತವೆ ಡೆಮೋಗಾರ್ಗನ್ಸ್. ಕೊನೆಗೆ ವೆಕ್ನಾನೆ ಬಂದು ಮಿಲಿಟರಿ ಅವ್ರನ್ನೆಲ್ಲ ಸಾಯಿಸಿ ವಿಲ್ಗೆ ತನ್ನ ಪ್ಲಾನ್ ಹೇಳ್ತಾನೆ. 12 ಮಕ್ಕಳನ್ನ ಕಿಡ್ನಾಪ್ ಮಾಡಿ ಹೈವ್ ಮೈಂಡ್ ಗೆ ಕನೆಕ್ಟ್ ಮಾಡಿ ಅವರನ್ನ ತಾನು ಅನ್ಕೊಂಡಿರೋ ಹಾಗೆ ಹೊಸ ಪ್ರಪಂಚವನ್ನ ಕಟ್ಟೋಕೆ ಬಳಸ್ಕೊಳ್ಳೋದು. ಮಕ್ಕಳೇ ಯಾಕೆ ಅಂದ್ರೆ ಅವರು ವೀಕ್ ಆಗಿರ್ತಾರೆ, ಅವರನ್ನ ಮ್ಯಾನಿಪುಲೇಟ್ ಮಾಡಿ ತನ್ನ ಕೆಲಸ ಈಸಿಯಾಗಿ ಮಾಡಿಸ್ಕೋಬಹುದು ಅಂತ. ಈ ಎಕ್ಸ್ಪೆರಿಮೆಂಟ್ ನ ಮೊದಲು ಮಾಡೋದೇ ವಿಲ್ ಮೇಲೆ. ವಿಲ್ ನ ಹೇಗೆ ವೆಕ್ನಾ ಆಗ್ಲಿ ಮೈಂಡ್ ಫ್ಲೇಯರ್ ಆಗ್ಲಿ ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರು, ಅದೇ ರೀತಿ ಬೇರೆ ಮಕ್ಕಳನ್ನ ಕೂಡ ತಮ್ಮ ಕೈಗೊಂಬೆ ರೀತಿ ಆಡಿಸಬಹುದು ಅಂತ ವೆಕ್ನಾ ಮತ್ತೆ ಮೈಂಡ್ ಫ್ಲೇಯರ್ ಅನ್ಕೊಂಡಿದ್ದಾರೆ. ವಿಲ್ ಕೈಯಲ್ಲಿ ಏನೂ ಆಗಲ್ಲ, ಇವನು ವೀಕ್ ಅಂತ ವೆಕ್ನಾ ಇವನನ್ನ ಸಾಯಿಸದಲ್ಲೇ ಇಲ್ಲಿಂದ ವಾಪಸ್ ಹೋದಾಗ ರಾಬಿನ್ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ತಾನು ನಿಜವಾಗ್ಲೂ ಯಾರು ಅನ್ನೋದನ್ನ ವಿಲ್ ಒಪ್ಕೊಂತಾನೆ. ಮೈಕ್ ಹೇಳಿದ ಮಾತನ್ನ ಕೇಳಿ ಹೈವ್ ಮೈಂಡ್ ಗೆ ಅಂದ್ರೆ ವೆಕ್ನಾನ ಮೈಂಡ್ ಗೆ ಕನೆಕ್ಟ್ ಆಗಿರೋದ್ರಿಂದ ಅವನ ಪವರ್ಸ್ ನ ತಾನು ಕೂಡ ಬಳಸಬಹುದು ಅಂತ ಗೊತ್ತಾಗಿ ಹೈವ್ ಮೈಂಡ್ ಇಂದ ಪವರ್ಸ್ ತಗೊಂಡು ಡೆಮೋಗಾರ್ಗನ್ಸ್ ನ ಸೇಮ್ ವೆಕ್ನಾ ಹೇಗೆ ಸಾಯಿಸ್ತಾನೋ ಅದೇ ರೀತಿ ಸಾಯಿಸ್ತಾನೆ ವಿಲ್. ಈಗ ಮುಂದೆ ಏನಾಗುತ್ತೆ ಅಂತ 5ನೇ ಎಪಿಸೋಡ್ ಅಲ್ಲಿ ನೋಡೋಣ. 5ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ವಿಲ್ ಡೆಮೋಗಾರ್ಗನ್ಸ್ ನ ಸಾಯಿಸಿ ಆದ್ಮೇಲೆ ಇವನಿಗೆ ಪವರ್ಸ್ ಇದೆ ಅಂತ ಗೊತ್ತಾಗಿರೋ ಜಾಯ್ಸ್ ಮತ್ತೆ ಮೈಕ್ ಇಬ್ರು ತುಂಬಾನೇ ಖುಷಿಯಾಗಿದ್ದಾರೆ. ಮೈಕ್ ಇವನನ್ನ ಸಾರ್ಸರರ್ ಅಂತ ಕರೀತಾ ಇದ್ದಾನೆ. ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಬರೋ ಸಾರ್ಸರರ್ಗೂ ಕೂಡ ಮ್ಯಾಜಿಕಲ್ ಪವರ್ಸ್ ಇರುತ್ತೆ ಹಾಗಾಗಿ. ಆದ್ರೆ ವಿಲ್ ಗೆ ಮಕ್ಕಳನ್ನ ಕಾಪಾಡೋಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಿದೆ. ಮೊದ್ಲೇ ಹೈವ್ ಮೈಂಡ್ ಇಂದ ಪವರ್ಸ್ ನ ಎಳ್ಕೊಂಡು ಯೂಸ್ ಮಾಡಬಹುದು ಅಂತ ಗೊತ್ತಿದ್ರೆ ಮಕ್ಕಳನ್ನ ಸುರಕ್ಷಿತವಾಗಿ ಇಡಬಹುದಿತ್ತು ಅನ್ಕೊಂತಿದ್ದಾನೆ. ಅದೇ ಕಿಡ್ನಾಪ್ ಆಗಿರೋ ಮಕ್ಕಳನ್ನ ಡೆಮೋಗಾರ್ಗನ್ಸ್ ಹೈವ್ ಮೈಂಡ್ ನ ಸೆಂಟ್ರಲ್ ಪಾರ್ಟ್ ಅಥವಾ ಮುಖ್ಯ ಭಾಗ ಆಗಿರೋ ಜಾಗಕ್ಕೆ ಕರ್ಕೊಂಡು ಬಂದು ಸ್ಪೈರ್ಸ್ ಗೆ ಬಂಧಿಸಿ ಆದ್ಮೇಲೆ ಇವರ ಬಾಯಿಗೆ ಟೆಂಟಕಲ್ಸ್ ಕನೆಕ್ಟ್ ಆಗುತ್ತೆ. 12 ಸ್ಪೈರ್ಸ್ ಇದೆ ಅಂತ ಹಿಂದಿನ ಎಪಿಸೋಡ್ ಅಲ್ಲೇ ಗೊತ್ತಾಗಿತ್ತು. 12 ಮಕ್ಕಳು ಕೂಡ ಸಿಕ್ಕಿದ್ದಾರೆ. ವೆಕ್ನಾ ಇನ್ನೇನ್ ಮಾಡ್ತಾನೆ ನೋಡ್ಬೇಕು. ಈ ಟೆಂಟಕಲ್ ನ ಕನೆಕ್ಟ್ ಮಾಡಿ ಎಲ್ಲಾ ಮಕ್ಕಳ ದೇಹಕ್ಕೆ ಸೀಸನ್ 1 ನಲ್ಲಿ ವಿಲ್ ಗೆ ಮಾಡಿದ ತರ ಮೈಂಡ್ ಫ್ಲೇಯರ್ ಪಾರ್ಟಿಕಲ್ಸ್ ನ ಫೀಡ್ ಮಾಡ್ತಾ ಇದ್ದಾನೆ. ಅದೇ ಮೈಂಡ್ ಫ್ಲೇಯರ್ ಹೇಗಿರುತ್ತೆ ಅಂತ ನೋಡಿದ್ವಲ್ಲ, ಡಸ್ಟ್ ಪಾರ್ಟಿಕಲ್ಸ್ ತರ. ಅದರ ಒಂದು ಭಾಗ ಸೆಕೆಂಡ್ ಸೀಸನ್ ನಲ್ಲಿ ವಿಲ್ ನ ಒಳಗೂ ಇತ್ತು, ಹಾಗಾಗಿ ಹೈವ್ ಮೈಂಡ್ ಗೆ ಕನೆಕ್ಟ್ ಆಗ್ತಿದ್ದ. ಈಗ್ಲೂ ಕನೆಕ್ಟ್ ಆಗೇ ಇದ್ದಾನೆ, ಯಾಕಂದ್ರೆ ಮೈಂಡ್ ಫ್ಲೇಯರ್ ಗೂ ಮುಂಚೆ ಮೊದಲನೇ ಸೀಸನ್ ನಲ್ಲೇ ವೆಕ್ನಾ ಇವನ ದೇಹಕ್ಕೆ ಟೆಂಟಕಲ್ ಕನೆಕ್ಟ್ ಮಾಡಿ ಮೈಂಡ್ ಫ್ಲೇಯರ್ ಪಾರ್ಟಿಕಲ್ಸ್ ನ ಇವನ ದೇಹಕ್ಕೆ ಹಾಕಿದ್ದ. ಅದನ್ನ ಈ ಸೀಸನ್ ನ ಮೊದಲನೇ ಎಪಿಸೋಡ್ ಅಲ್ಲೇ ನೋಡಿದೀವಿ. ಸೊ ಇಲ್ಲಿರೋ ಮಕ್ಕಳು ಇದರಿಂದ ಪ್ರಜ್ಞೆ ಇಲ್ಲದೆ ಹೆಚ್ಚು ಕಡಿಮೆ ಕೋಮಾ ಸ್ಥಿತಿಗೆ ಹೋಗಿರೋದ್ರಿಂದ ವೆಕ್ನಾನ ಮೈಂಡ್ ಅಲ್ಲಿ ಅವನ ಮೈಂಡ್ ಸ್ಕೇಪ್ ಅಲ್ಲಿ ಎಚ್ಚರಗೊಳ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ವೆಕ್ನಾ ಇಲ್ಲಿ ತನ್ನ ಭಯಾನಕ ರೂಪದಲ್ಲಿ ಅಲ್ಲ, ಹೆನ್ರಿ ಆಗಿ ಇರ್ತಾನೆ. ಮಕ್ಕಳಿಗೆಲ್ಲ ಇವನು ಎ ರಿಂಕಲ್ ಇನ್ ಟೈಮ್ ಬುಕ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ತರ ಮಿಸ್ಟರ್ ವಾಟ್ಸಿಟ್ ಆಗಿದ್ದಾನೆ. ಹಾಲಿ, ಡೆರಿಕ್ ಮತ್ತೆ ಬೇರೆ ಮಕ್ಕಳೆಲ್ಲರೂ ಕೂಡ ಇವನನ್ನ ಮಿಸ್ಟರ್ ವಾಟ್ಸಿಟ್ ಅಂತಾನೆ ಕರಿತಾ ಇದ್ದಿದ್ದು. ಈಗ ಹೆನ್ರಿ ಮಕ್ಕಳನ್ನೆಲ್ಲ ಮನೆಗೆ ಕರ್ಕೊಂಡ್ ಬರ್ತಾನೆ. ಹಾಲಿ ಕೂಡ ವಾಪಸ್ ಬಂದಿದ್ದಾಳೆ, ಯಾಕಂದ್ರೆ ಹಿಂದಿನ ಎಪಿಸೋಡ್ ಅಲ್ಲೇ ಮ್ಯಾಕ್ಸ್ ಇವಳನ್ನ ವಾಪಸ್ ಕಳಿಸಿದ್ಲು ಹೆನ್ರಿಗೆ ಡೌಟ್ ಬರಬಾರ್ದು ಅಂತ. ಯಾಕಂದ್ರೆ ಹಾಲಿ ಕಾಣ್ತಿಲ್ಲ ಅಂದ್ರೆ ಇವಳನ್ನ ಹೆನ್ರಿ ಹುಡ್ಕೊಂಡ್ ಬರ್ತಿದ್ದ. ಹಾಲಿ ಇಲ್ಲೇ ಇದ್ದು ಹೆನ್ರಿ ಮೇಲೆ ಗಮನ ಇಟ್ಟಿದ್ರೆ ಮ್ಯಾಕ್ಸಿ ಮೈಂಡ್ ಸ್ಕೇಪ್ ಇಂದ ಹೊರಗೆ ಹೋಗೋ ಪ್ಲಾನ್ ಮಾಡಬಹುದು. ಹೆನ್ರಿ ಹೇಳ್ತಾನೆ, ಇಲ್ಲಿಗೆ ಹೇಗ್ ಬಂದ್ರಿ ಅಂತ ನಿಮ್ಗೆ ಸರಿಯಾಗಿ ನೆನ್ಪಿರಲ್ಲ, ನಾನೇ ಮಾನ್ಸ್ಟರ್ಸ್ ಇಂದ ನಿಮ್ಮನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿರೋದು ಅಂತ ಹೇಳಿ ತನ್ನ ದೊಡ್ಡ ಪ್ಲಾನ್ ನ ರಿವೀಲ್ ಮಾಡ್ತಾನೆ. ಬ್ಲಾಕ್ ಥಿಂಗ್ ಅನ್ನೋ ಒಂದು ದುಷ್ಟಶಕ್ತಿಯ ಎಕ್ಸಾಂಪಲ್ ಇಟ್ಕೊಂಡು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ದ
ಬ್ಲಾಕ್ ಥಿಂಗ್ ಅನ್ನೋ ದುಷ್ಟಶಕ್ತಿ ಎ ರಿಂಕಲ್ ಇನ್ ಟೈಮ್ ನಾವೆಲ್ ಅಲ್ಲಿ ಇದೆ ಸ್ನೇಹಿತರೆ. ಹಿಂದಿನ ವಿಡಿಯೋಲಿ ಎ ರಿಂಕಲ್ ಇನ್ ಟೈಮ್ ನ ಕಥೆ ಏನು ಅಂತ ಹೇಳಿದ್ದೆ. ಕ್ಯಾಮೆಜಾರ್ಡ್ಸ್ ಅನ್ನೋ ಪ್ಲಾನೆಟ್ ಬಗ್ಗೆ ಕೂಡ ಹೇಳಿದ್ದೆ. ಕ್ಯಾಮೆಜಾರ್ಡ್ಸ್ ಪ್ಲಾನೆಟ್ ಅಲ್ಲಿ ಇಟ್ ಅನ್ನೋ ಒಂದು ದುಷ್ಟಶಕ್ತಿ ಇದೆ, ದೊಡ್ಡ ಮೆದುಳಿನ ರೂಪದಲ್ಲಿ ಇರುತ್ತೆ. ಸೇಮ್ ವೆಕ್ನಾ ತರನೇ ಇಟ್ಗೂ ಕೂಡ ಪವರ್ಸ್ ಇದೆ. ದ ಬ್ಲಾಕ್ ಥಿಂಗ್ ಮೈಂಡ್ ಫ್ಲೇಯರ್ ತರ ಕಪ್ಪು ಮೋಡಗಳ ರೀತಿ ಪ್ಲಾನೆಟ್ ಗಳನ್ನೇ ಆವರಿಸಿಕೊಳ್ಳುತ್ತೆ. ಹೇಗೆ ಮೈಂಡ್ ಫ್ಲೇಯರ್ ಗೋಸ್ಕರ ವೆಕ್ನಾ ಕೆಲಸ ಮಾಡ್ತಿದ್ದಾನೋ ಅದೇ ರೀತಿ ಎ ರಿಂಕಲ್ ಇನ್ ಟೈಮ್ ಅಲ್ಲಿ ದ ಬ್ಲಾಕ್ ಥಿಂಗ್ ಗೋಸ್ಕರ ಕ್ಯಾಮೆಜಾರ್ಡ್ಸ್ ಪ್ಲಾನೆಟ್ ಅಲ್ಲಿ ಇರೋ ಇಟ್ ಕೆಲಸ ಮಾಡುತ್ತೆ. ಮಕ್ಕಳೆಲ್ಲ ಈ ರಿಂಕಲ್ ಇನ್ ಟೈಮ್ ಬುಕ್ ನ ಓದಿರೋದ್ರಿಂದ ಬುಕ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ತನ್ನ ಪ್ಲಾನ್ ಏನು ಅಂತ ಹೇಳ್ತಿದ್ದಾನೆ. ಅದೇ ದ ಬ್ಲಾಕ್ ಥಿಂಗ್ ತರ ಒಂದು ದುಷ್ಟಶಕ್ತಿ ನಮ್ಮ ಭೂಮಿಯನ್ನ ನಾಶ ಮಾಡೋಕೆ ಹೊರಟಿದೆ. ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿನ ಕಾಪಾಡ್ಕೋಬೇಕು ಅಂದ್ರೆ ನನಗೆ ಸಹಾಯ ಮಾಡಬೇಕು. ನೀವೆಲ್ಲರೂ ಕೂಡ ತುಂಬಾನೇ ಶಕ್ತಿಶಾಲಿ ಆಗಿದ್ದೀರಾ. ನನ್ನ ಪ್ಲಾನ್ ಏನಂದ್ರೆ ಒಂದ್ಸಲ ನಾನು ದೂರದ ಒಂದು ಪ್ಲಾನೆಟ್ ಗೆ ಹೋಗಿದ್ದೆ. ಆ ಪ್ಲಾನೆಟ್ ತುಂಬಾನೇ ಸುಂದರವಾಗಿದೆ. ಭೂಮಿ ತರ ಅಲ್ಲಿ ಮಾನ್ಸ್ಟರ್ಸ್ ಎಲ್ಲ ಇಲ್ಲ, ಕೇವಲ ಬೆಳಕು ಇದೆ ಅಷ್ಟೇ. ಅಂಧಕಾರ ಇರೋದು ನಮ್ಮಲ್ಲಿ. ಹಾಗಾಗಿ ನಿಮ್ಮ ಸಹಾಯದಿಂದ ನಾನು ಆ ಪ್ಲಾನೆಟ್ ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಆಗ ಅಂಧಕಾರ ಹೋಗಿ ಇಲ್ಲೂ ಬೆಳಕು ಅನ್ನೋದು ಮಾತ್ರ ಇರುತ್ತೆ ಅಂತಾನೆ. ಮಕ್ಕಳು ಈ ಕತೆ ಕೇಳಿ ನಾವೆಲ್ಲ ಈ ಕೆಲಸ ಮಾಡಿದ್ರೆ ನಮ್ಮ ಫ್ಯಾಮಿಲಿನ ಕಾಪಾಡಿದ ಸೂಪರ್ ಹೀರೋಸ್ ಗಳಾಗ್ತೀವಿ ಅಂತ ಖುಷಿಯಾಗಿ ಒಪ್ಕೊಂತಾರೆ. ಹೆನ್ರಿಯ ಬಂಡವಾಳ ಗೊತ್ತಿರೋ ಹಾಲಿ ಮತ್ತೆ ಡೆರಿಕ್ ಕೂಡ ಬೇರೆ ಮಕ್ಕಳ ಜೊತೆ ಸೇರಿ ಖುಷಿಯಾಗಿರೋ ಹಾಗೆ ನಾಟಕ ಆಡ್ತಿದ್ದಾರೆ. ವೆಕ್ನಾನ ಪ್ಲಾನ್ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಬ್ಲಾಕ್ ಥಿಂಗ್ ಅಂತೆಲ್ಲ ಕತೆ ಹೊಡೆದು ಮಕ್ಕಳನ್ನ ಯಾಮಾರಿಸಿದಾನೆ, ಆದ್ರೆ ನಾವ್ ಯಾಮಾರ್ತೀವ? ಹೀಗೆ ಮಕ್ಕಳನ್ನ ಕಂಟ್ರೋಲ್ ಮಾಡಬಹುದು. ದೊಡ್ಡವರಾದ್ರೆ ಯಾಕೆ ಏನು ಅಂತ ಪ್ರಶ್ನೆ ಬರುತ್ತೆ, ವಿರೋಧ ಮಾಡ್ತಾರೆ ಅಂತಾನೆ ಇವರನ್ನ ಸೆಲೆಕ್ಟ್ ಮಾಡಿರೋದು. ದೂರದಲ್ಲಿ ಒಂದು ಪ್ಲಾನೆಟ್ ಗೆ ಹೋಗಿದ್ದೆ ಅನ್ನಲ್ಲ, ಅದು ಡೈಮೆನ್ಷನ್ ಎಕ್ಸ್ ಆಗಿದೆ. ಹಿಂದಿನ ವಿಡಿಯೋಲಿ ಯಾಕೆ ಹೆನ್ರಿ ಗುಹೆಯ ಒಳಗೆ ಹೋಗಲ್ಲ, ಹೆದರ್ಕೊಂತಾನೆ ಅಂತ ಹೇಳಿದ್ದೆ ಸ್ನೇಹಿತರೆ. ಇವನು ಚಿಕ್ಕವನಿದ್ದಾಗ ಗುಹೆ ಒಳಗೆ ಹೋಗಿರ್ತಾನೆ. ಅಲ್ಲಿ ರಷ್ಯನ್ ಸ್ಪೈ ಒಬ್ಬ ಬೇರೆ ಡೈಮೆನ್ಷನ್ ಗೆ ಹೋಗೋಕೆ ಸಹಾಯ ಮಾಡೋ ಅಂತ ಒಂದು ಮಷೀನ್ ನ ಹಾಕಿನ್ಸ್ ಲ್ಯಾಬ್ ನ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ಮಾರ್ಟಿನ್ ಇಂದ ಕತ್ಕೊಂಡ್ ಬಂದಿರ್ತಾನೆ. ಆ ಮಷೀನ್ ಮಿಸ್ ಆಗಿ ಆಕ್ಟಿವೇಟ್ ಆದಾಗ ಡೈಮೆನ್ಷನ್ ಎಕ್ಸ್ ಗೆ ಹೋಗಿರ್ತಾನೆ ಹೆನ್ರಿ. ಅಲ್ಲಿ ಮೈಂಡ್ ಫ್ಲೇಯರ್ ಇವನಿಗೆ ಸೈಕಿಕ್ ಪವರ್ಸ್ ಕೊಟ್ಟು ತಲೆ ಕೆಡಿಸಿ ವಾಪಸ್ ಕಳ್ಸಿರುತ್ತೆ. ಇದನ್ನ ಡೀಟೇಲ್ ಆಗಿ ಹಿಂದಿನ ವಿಡಿಯೋ ಅಲ್ಲಿ ಹೇಳಿದೀನಿ ಸ್ನೇಹಿತರೆ, ನೋಡಿಲ್ಲ ಅಂದ್ರೆ ನೋಡಿ. ಆ ಡೈಮೆನ್ಷನ್ ಎಕ್ಸ್ ಅಲ್ಲೇ ಮೈಂಡ್ ಫ್ಲೇಯರ್, ಡೆಮೋಗಾರ್ಗನ್, ಡೆಮೋಡಾಗ್ಸ್, ಡೆಮೋ ಬ್ಯಾಟ್ಸ್ ಮತ್ತೆ ಬೇರೆ ಬೇರೆ ಮಾನ್ಸ್ಟರ್ಸ್ ಎಲ್ಲ ಇರೋದು. ಆ ಡೈಮೆನ್ಷನ್ ಎಕ್ಸ್ ನ ಅಂದ್ರೆ ಆ ಪ್ಲಾನೆಟ್ ನ ಭೂಮಿಯ ಹತ್ರಕ್ಕೆ ಎಳ್ಕೊಂಡ್ ಬಂದು ಮರ್ಜ್ ಮಾಡಿ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡೋಕೆ ನೋಡ್ತಿದ್ದಾನೆ. ಈ ಪ್ರಪಂಚದಲ್ಲಿ ವೆಕ್ನಾ ಮತ್ತೆ ಮೈಂಡ್ ಫ್ಲೇಯರ್ ನ ರಾಜ್ಯಭಾರ ಇರುತ್ತೆ. ಎಲ್ಲಾ ಜೀವಿಗಳನ್ನ ಹೈವ್ ಮೈಂಡ್ ಗೆ ಕನೆಕ್ಟ್ ಮಾಡ್ಬಿಡ್ತಾರೆ. ಇವರಿಬ್ರು ಎಲ್ಲವನ್ನ ಕಂಟ್ರೋಲ್ ಮಾಡಬಹುದು. ಈ ಕಡೆ ಹಾಕಿನ್ಸ್ ಅಲ್ಲಿ ಮೈಕ್, ವಿಲ್ ಮತ್ತೆ ಜಾಯ್ಸ್ ಮ್ಯಾಗ್ಸಿಂದ ಹೊರಗೆ ಸುರಂಗದ ಮುಖಾಂತರ ಲೂಕಸ್ ಹತ್ರ ಬಂದಿದ್ದಾರೆ. ಇವನಿಗೆ ಡೆಮೋಗಾರ್ಗನ್ ಪರಿಚಿರೋದ್ರಿಂದ ದೊಡ್ಡ ಗಾಯ ಆಗಿದೆ. ಇದಕ್ಕೆ ಫಸ್ಟ್ ಏಡ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ವಿಲ್ ನ ಪವರ್ಸ್ ಬಗ್ಗೆ ಲೂಕಸ್ಗೂ ಕೂಡ ಹೇಳಿದಾಗ, ಹಾಗಾದ್ರೆ ನಮಗೆ ವೆಕ್ನಾ ಜೊತೆ ಫೈಟ್ ಮಾಡೋಕೆ 11 ಜೊತೆ ಇನ್ನೊಬ್ಬ ಸಿಗ್ದ ಅಂತಾನೆ ಲೂಕಸ್. ಆದ್ರೆ ವಿಲ್ 11 ತರ ಯಾವಾಗ ಬೇಕೋ ಆಗ ತನ್ನ ಪವರ್ಸ್ ನ ಯೂಸ್ ಮಾಡೋಕ್ ಆಗಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವನಿಗೆ ಪವರ್ಸೇ ಇಲ್ಲ. ಹೈವ್ ಮೈಂಡ್ ಅಲ್ಲಿ ಇರೋ ಪವರ್ಸ್ ನ ಉಪಯೋಗಿಸೋದು ಹೇಗೆ ಅಂತ ಕಂಡುಕೊಂಡಿದ್ದಾನೆ. ಮತ್ತೆ ಸೈಕಿ ಪವರ್ಸ್ ಬಳಸಬೇಕು ಅಂದ್ರೆ ಹೈವ್ ಮೈಂಡ್ ಗೆ ಹತ್ರ ಇರಬೇಕು. ಲೂಕಸ್ ಹಿಂದೆ ಕೂಡ ಹೇಳಿದ್ದ ವಿಲ್ ನ ವೆಕ್ನಾ ಕಿಡ್ನಾಪ್ ಮಾಡಿದ್ದು ಇದೆಲ್ಲ ಶುರು ಆಗಿದ್ದು ನವೆಂಬರ್ 6, 1983ರಲ್ಲಿ. ಈಗ 4 ವರ್ಷದ ನಂತರ 1987 ನವೆಂಬರ್ 3ರಿಂದ ಮತ್ತೆ ಹಾಲಿ ಆಮೇಲೆ ಇನ್ನಷ್ಟು ಜನ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕೊನೆಗೆ ಈಗ ನವೆಂಬರ್ 5ನೇ ತಾರೀಕು ಬಂದಿದೆ. ನಾಳೆ ಅಂದ್ರೆ ನವೆಂಬರ್ 6ಕ್ಕೆ ತನ್ನ ಪ್ಲಾನ್ ನ ಜಾರಿಗೆ ತರೋಕೆ ನಿರ್ಧಾರ ಮಾಡಿದ್ದಾನೆ ವೆಕ್ನಾ. ಲೂಕಸ್ಗೂ ಅನ್ಸಿತ್ತು ವಿಲ್ ನಾಪತ್ತೆ ಆದ ಸಮಯದಲ್ಲೇ ಬೇರೆ ಮಕ್ಕಳನ್ನ ಕೂಡ ಕಿಡ್ನಾಪ್ ಮಾಡಿದ್ದಾನೆ ಅಂದ್ರೆ ಖಂಡಿತ ನವೆಂಬರ್ 6ಕ್ಕೆ ದೊಡ್ಡದಾಗಿ ಏನೋ ಮಾಡೋಕೆ ಹೊರಟಿದ್ದಾನೆ ಅಂತ. ಜಾಯ್ಸ್ ಹೇಳ್ತಿರೋದೇನೆಂದ್ರೆ ಮುಂದಿನ ಬಾರಿ ಇವನು ಹೈವ್ ಮೈಂಡ್ ಗೆ ಕನೆಕ್ಟ್ ಆದಾಗ ಡೆಮೋಗಾರ್ಗನ್ಸ್ ನ ಅಲ್ಲ, ಡೈರೆಕ್ಟ್ ಆಗಿ ವೆಕ್ನಾ ಜೊತೆನೆ ಫೈಟ್ ಮಾಡಿದ್ರೆ ಅವನನ್ನೇ ಸಾಯಿಸಬಹುದು. ನಿನ್ನನ್ನ ವೆಕ್ನಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾನೆ ಅಂತಾಳೆ ಜಾಯ್ಸ್. ವೆಕ್ನಾ ವಿಲ್ ನ ಅಂಡರ್ ಎಸ್ಟಿಮೇಟ್ ಮಾಡೋದಿರ್ಲಿ, ಇವಳು ವೆಕ್ನಾನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾಳೆ. 2 ಗಂಟೆ ಹಿಂದೆ ಪವರ್ಸ್ ನ ಯೂಸ್ ಮಾಡೋದನ್ನ ಕಲ್ತಿರೋ ವಿಲ್ಗೂ ತುಂಬಾನೇ ವರ್ಷಗಳಿಂದ ಇದೇ ಆಟ ಆಡ್ತಿರೋ ವೆಕ್ನಾಗೂ ಒಂದೇನಾ? ಇನ್ನೊಂದ್ ಕಡೆ ಅಪ್ಸೈಡ್ ಡೌನ್ ಅಲ್ಲಿ ಡಾಕ್ಟರ್ ಕೆ ಮತ್ತೆ ಲೆಫ್ಟಿನೆಂಟ್ ಏಕರ್ಸ್ ಎಲ್ಲ ಕಾಳಿ ಇದ್ದ ರೂಮ್ ಗೆ ಬಂದ್ರೆ ಕಾಳಿ ಇಲ್ಲೇ ಇದ್ದಾಳೆ. ಜಿಮ್ ಮತ್ತೆ 11 ಇಲ್ಲಿಗೆ ಬಂದಿದ್ರು ಕೂಡ ಇವಳನ್ನ ಕರ್ಕೊಂಡು ಹೋಗಿಲ್ವಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ. ಆದ್ರೆ ಡಾಕ್ಟರ್ ಕೆಗೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅನ್ಸಿ ಕಾಳಿನ ಟಚ್ ಮಾಡೋಕೆ ಬಂದ್ರೆ ಅವಳು ಮಾಯ ಆಗೋಗ್ತಾಳೆ. ಯಾಕಂದ್ರೆ ಇದು ಕಾಳಿನೇ ತನ್ನ ಪವರ್ಸ್ ಇಂದ ಸೃಷ್ಟಿ ಮಾಡಿರೋ ಭ್ರಮೆ. ಅವಳನ್ನ ಆಗ್ಲೇ ಜಿಮ್ ಮತ್ತೆ 11 ಆರ್ಮಿ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂದ್ರೆ ಸ್ಮಶಾನದ ಹತ್ರ. ಡಸ್ಟಿನ್, ಸ್ಟೀವ್, ನ್ಯಾನ್ಸಿ ಮತ್ತೆ ಜಾನಥನ್ ಇದಾರಲ್ಲ, ಹಾಗಾಗಿ ಸ್ಮಶಾನದ ಹತ್ರದಲ್ಲೇ ಚರ್ಚ್ ಇದೆ. ಇದರ ಒಳಗೆ ಅವರು ಇದರ ಅಂತ ನೋಡೋಕೆ ಬಂದ್ರೆ ಇಲ್ಲಿ ಯಾರು ಕಾಣ್ತಿಲ್ಲ. ಗೋಡೆಗೆ ಕ್ರಾಶ್ ಆಗಿರೋ ಸ್ಟೀವ್ ನ ಕಾರ್ ಇದೆ ಅಷ್ಟೇ. ಎಲ್ಲರೂ ಹಾಕಿನ್ಸ್ ಲ್ಯಾಬ್ ಹತ್ರ ಬಂದಿದ್ದಾರೆ. ಇಲ್ಲಿ ಏನನ್ನ ಹುಡ್ಕೋದು ಅಂತ ಸ್ಟೀವ್ ಕೇಳಿದಾಗ ಶೀಲ್ಡ್ ಜನರೇಟರ್ ನ ಹುಡುಕ್ಬೇಕು ಅಂತ ಸ್ಟಾರ್ ವಾರ್ಸ್ ರಿಟರ್ನ್ ಆಫ್ ದ ಜೆಡೈ ಮೂವಿಯಲ್ಲಿ ಬರೋ ಒಂದು ಸೀನ್ ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ ಡಸ್ಟಿನ್. ಮೂವಿಯಲ್ಲಿ ಡೆತ್ ಸ್ಟಾರ್ ಅನ್ನೋ ಒಂದು ಸ್ಪೇಸ್ ಶಿಪ್ ಇರುತ್ತೆ ಸ್ನೇಹಿತರೆ. ಈ ಡೆತ್ ಸ್ಟಾರ್ ನ ಕಾಪಾಡೋಕೆ ಶೀಲ್ಡ್ ಜನರೇಟರ್ ಅನ್ನೋ ದೊಡ್ಡ ಡಿವೈಸ್ ಇಂದ ಈ ಸ್ಪೇಸ್ ಶಿಪ್ ನ ಸುತ್ತ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡಿರ್ತಾರೆ. ಅದೇ ರೀತಿ ವೆಕ್ನಾ ಕೂಡ ಅಪ್ಸೈಡ್ ಡೌನ್ ನ ಸುತ್ತ ಶೀಲ್ಡ್ ನ ಕ್ರಿಯೇಟ್ ಮಾಡಿದಾನೆ. ಆದ್ರೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಈ ಶೀಲ್ಡ್ ನ ಸೃಷ್ಟಿ ಮಾಡೋಕೆ ಯಾವ್ದಾದ್ರು ಶೀಲ್ಡ್ ಜನರೇಟರ್ ಇದೆಯೋ ಇಲ್ವೋ ಚೆಕ್ ಮಾಡಿ ಅದನ್ನ ನಾಶ ಮಾಡಿದ್ರೆ ಹಾಲಿನ ಕಾಪಾಡೋಕೆ ವೆಕ್ನಾ ಹತ್ರ ಹೋಗ್ಬೋದು ಅಂತಾನೆ ಡಸ್ಟಿನ್. ಇಷ್ಟು ದೊಡ್ಡ ಲ್ಯಾಬ್ ಅಲ್ಲಿ ಜನರೇಟರ್ ನ ಒಟ್ಟಿಗೆ ಹೋಗಿ ಹುಡ್ಕೋ
ಹಾಕೋಕೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಇಬ್ಬಿಬ್ರು ಸೆಪರೇಟ್ ಆಗಿ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಡೆಸ್ಟಿನ್ ಮತ್ತೆ ಸ್ಟೀವ್ ಒಂದು ಕಡೆ, ಜಾನಥನ್ ಮತ್ತೆ ನ್ಯಾನ್ಸಿ ಒಂದು ಕಡೆ ಹೊರಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಶೀಲ್ಡ್ ಜನರೇಟರ್ ಸಿಕ್ತಿಲ್ಲ. ಡೆಸ್ಟಿನ್ ಮತ್ತೆ ಸ್ಟೀವ್ ಲ್ಯಾಬ್ ಅಲ್ಲಿ ಮಕ್ಕಳು ಆಟ ಆಡ್ತಿದ್ದ ಜಾಗಕ್ಕೆ ಬಂದಿದ್ದಾರೆ. ಇಲ್ಲೇ 11 ಹೆನ್ರಿನ ಡೈಮೆನ್ಷನ್ ಎಕ್ಸ್ ಗೆ ಕಳಿಸಿದ್ದು. ಸ್ಟೀವ್ ಒಂದ್ ನಿಮಿಷ ಸುಮ್ನಿರ್ತಿಲ್ಲ. ಎಲ್ಲಿದೆ ನೋಡು, ಜನರೇಟರ್ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಡೆಸ್ಟಿನ್ಗೂ ಬೇಜಾರಾಗಿ ನಿನ್ ಪಡಿಗೆ ನೀನ್ ಹೋಗು, ನನ್ ಪಡಿಗೆ ನಾನು ಹೋಗ್ತೀನಿ ಅಂತ ಇಬ್ರು ಸೆಪರೇಟ್ ಆಗ್ತಾರೆ. ಇವ್ರದ್ದು ಈ ಕತೆ ಆದ್ರೆ ನ್ಯಾನ್ಸಿ ಮತ್ತೆ ಜಾನಥನ್ ಕೂಡ ಜಗಳ ಆಡ್ತಿದ್ದಾರೆ. ಯಾಕಂದ್ರೆ ಸೀಸನ್ 4 ಅಲ್ಲೇ ನೋಡಿದೀವಿ, ಜಾನಥನ್ ಮತ್ತೆ ಅವನ ಫ್ಯಾಮಿಲಿಯವರು ಕ್ಯಾಲಿಫೋರ್ನಿಯಾಗೆ ಹೋದಾಗ್ಲಿಂದ ನ್ಯಾನ್ಸಿ ಮತ್ತೆ ಜಾನಥನ್ ಕೂಡ ದೂರ ಆಗಿರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಜಾನಥನ್ ಮತ್ತೆ ನ್ಯಾನ್ಸಿ ಇಬ್ರು ಕೂಡ ಒಂದೇ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದವರು. ಜಾನಥನ್ ಆಮೇಲೆ ಮನ್ಸು ಚೇಂಜ್ ಮಾಡ್ತಾನೆ. ಇವನಿಗೆ ತನ್ನ ಫ್ಯಾಮಿಲಿಯಿಂದ ದೂರ ಇರೋಕ್ಕಾಗಲ್ಲ. ಈ ವಿಷಯ ನ್ಯಾನ್ಸಿಗೆ ಹೇಗೆ ಹೇಳೋದು ಅಂತ ನ್ಯಾನ್ಸಿ ಹತ್ರ ಸತ್ಯ ಮುಚ್ಚಿಡ್ತಾನೆ. ಕಾಲೇಜ್ಗೆ ಅಪ್ಲೈ ಮಾಡೋದೇ ಇಲ್ಲ. ಇದು ನ್ಯಾನ್ಸಿಗೆ ಗೊತ್ತಾಗಿದೆ. ಗೊತ್ತಿಲ್ಲ ಅಂತ ಜಾನಥನ್ ಅನ್ಕೊಂಡಿದ್ದಾನೆ ಅಷ್ಟೇ. ಈಗ ಇಬ್ರು ಮೊದ್ಲಿನ ತರ ಕ್ಲೋಸ್ ಆಗಿಲ್ಲ. ಯಾಕಿಲ್ಲ ಅಂತ ಜಾನಥನ್ ಪ್ರಶ್ನೆ ಮಾಡಿದ್ಕೆ ನೀನು ಪ್ರಾಮಾಣಿಕವಾಗಿಲ್ಲ, ಅದೇ ಸಮಸ್ಯೆ ಅಂತ ಹೇಳ್ತಾಳೆ ನ್ಯಾನ್ಸಿ. ಇವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಮರಿ ಕೈಯಲ್ಲಿ ರಿಂಗ್ ತರಿಸ್ಕೊಂಡು ಕ್ಯಾಸೆಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ನಲ್ಲ, ಅದು ಇನ್ನೂ ಹಾಗೆ ಇದೆ. ಈಗ ಕಿತ್ತಾಡೋದು ಬೇಡ, ಅದಕ್ಕೆ ಟೈಮ್ ಇದೆ, ಮೊದ್ಲು ಬಂದಿರೋ ಕೆಲಸ ಮಾಡೋಣ ಅಂತ ಮುಂದೆ ನಡ್ಕೊಂಡ್ ಬಂದಾಗ ಒಂದು ಡೋರ್ ನಾಬು ಮೆಲ್ಟ್ ಆಗಿರೋದನ್ನ ನೋಡ್ತಾನೆ. ಡೋರ್ ಕೆಳಗೆ ಏನೋ ವೈಟ್ ಲಿಕ್ವಿಡ್ ತರ ಇದೆ. ಏನಿದು ಅಂತ ನೋಡೋಕೆ ಡೋರ್ ನ ಹೊಡೆದಾಕಿ ಓಪನ್ ಮಾಡಿದಾಗ ಒಳಗೆ ಕ್ಯಾಂಡಲ್ ನ ವ್ಯಾಕ್ಸ್ ಕರ್ಗಿ ಎಲ್ಲಾ ಕಡೆ ಸೋರ್ತಿರೋ ಹಾಗಿದೆ. ಇವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಜಿಮ್ ವಾಕಿ ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಿದ್ದಾನೆ. ಆದ್ರೆ ಸಿಗ್ನಲ್ ಸಿಗ್ತಿಲ್ಲ. ಚರ್ಚ್ ಒಳಗೆ ಕಾಳಿ 11ಗೆ ತನ್ನನ್ನ ಹೇಗೆ ಡಾಕ್ಟರ್ ಕೆ ಹಿಡ್ಕೊಂಡ್ ಬಂದ್ರು, ಆಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತಿದ್ದಾಳೆ. ಏನಾಗಿರುತ್ತೆ ಅಂದ್ರೆ ಕಾಳಿನ ಮಿಲಿಟರಿ ಅವರು ಹುಡುಕಿ ಇವಳ ಕ್ರಿಮಿನಲ್ ಗ್ಯಾಂಗ್ ಅಲ್ಲಿ ಇದ್ದ ಫ್ರೆಂಡ್ಸ್ ನೆಲ್ಲ ಸಾಯಿಸಿ ಅಪ್ಸೈಡ್ ಡೌನ್ ನ ಲ್ಯಾಬ್ ಗೆ ಅವಳನ್ನ ಕರ್ಕೊಂಡ್ ಬಂದಿರ್ತಾರೆ. ಮತ್ತೆ ಡಾಕ್ಟರ್ ಕೆ ಇವಳ ಮೇಲೆ ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಅವಳಿಗೆ ಜಾಸ್ತಿ ಏನು ಟಾರ್ಚರ್ ಕೊಡಲ್ಲ. ಪದೇ ಪದೇ ಇವಳ ದೇಹದಿಂದ ರಕ್ತ ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ಸಲ ಸರಿ, 2 ಸಲ ಸರಿ ಇವಳ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ತಿದ್ದಂಗೆ ಓಡ್ ಬಂದು ಹೀರ್ಕೊಂಡು ಹೋಗ್ತಿರ್ತಾರೆ. ಸಾನಿಕ್ ವೆಪನ್ ಬೇರೆ ಇತ್ತಲ್ಲ, ಹಾಗಾಗಿ ಕಾಳಿಗೆ ತನ್ನ ಪವರ್ಸ್ ಉಪಯೋಗಿಸೋಕು ಆಗ್ತಿರ್ಲಿಲ್ಲ. ನಾವ್ ಅನ್ಕೊಂಡಿದ್ವಿ ಸ್ನೇಹಿತರೆ ಇವಳ ಮೇಲೆ ರಿಸರ್ಚ್ ಮಾಡಿ ಸಾನಿಕ್ ವೆಪನ್ ನ 11ಗೋಸ್ಕರ ರೆಡಿ ಮಾಡಿದ್ದಾರೆ ಅಂತ. ಆದ್ರೆ ಇಲ್ಲ, ಮೊದ್ಲೇ ಡಾಕ್ಟರ್ ಕೆ ಈ ಸೈಕಿಕ್ ಪವರ್ಸ್ ಇರೋರ್ನೆಲ್ಲ ತಡೆಯೋಕೆ ಸಾನಿಕ್ ವೆಪನ್ ನ ಕಂಡಿಡ್ಕೊಂಡಿದ್ದಾರೆ. ಹಾಗಾದ್ರೆ ಕಾಳಿಯ ರಕ್ತ ಏನಕ್ಕೆ ನೋಡೋಣ. ಕಾಳಿ ಒಂದಿನ ಸತ್ತೋಗಿರೋ ಹಾಗೆ ನಾಟಕ ಮಾಡಿದಾಗ ಡಾಕ್ಟರ್ಸ್ ಏನಾಗಿದೆ ಅಂತ ಚೆಕ್ ಮಾಡೋಕೆ ಬರ್ತಾರೆ. ಆಗ ಅವರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಕೆ ನೋಡಿರ್ತಾಳೆ. ಹೀಗೆ ತಪ್ಪಿಸ್ಕೊಂಡು ಒಂದು ಚೇಂಬರ್ ಗೆ ಬಂದಾಗ ಇಲ್ಲಿ ತುಂಬಾನೇ ಜನ ಗರ್ಭಿಣಿ ಮಹಿಳೆಯರು ಇರ್ತಾರೆ. ಕಾಳಿಯ ರಕ್ತವನ್ನ ಕೂಡ ಇವ್ರಿಗೆನೆ ಹಾಕ್ತಿರೋದು. ಯಾಕೆಂದ್ರೆ ಡಾಕ್ಟರ್ ಮಾರ್ಟಿನ್ ಮಾಡಿದ್ದ ಪ್ರಾಜೆಕ್ಟ್ MK ಅಲ್ಟ್ರಾನ ಈಗ ಡಾಕ್ಟರ್ ಕೆ ಕಂಟಿನ್ಯೂ ಮಾಡ್ತಿದ್ದಾರೆ. ನಿಮ್ಗೆ ನೆನಪಿರ್ಬೋದು ಸ್ನೇಹಿತರೆ, 11 ನ ತಾಯಿ ಟೆರ್ರಿ ಐವ್ಸ್ ಈ ಪ್ರಾಜೆಕ್ಟ್ MK ಅಲ್ಟ್ರಾ ಅಲ್ಲಿ ಭಾಗಿಯಾಗಿದ್ಲು. ಎಲ್ಲರೂ ಅನ್ಕೊಂಡಿದ್ದೇನೆಂದ್ರೆ ಯಾವ್ಯಾವ್ದೋ ಡ್ರಗ್ ಇಂಜೆಕ್ಟ್ ಮಾಡಿ ಈ ಪ್ರಾಜೆಕ್ಟ್ ಅಲ್ಲಿ ಇರೋರಿಗೆ ಸೂಪರ್ ಪವರ್ಸ್ ಬರೋ ಹಾಗೆ ಮಾಡ್ತಿದ್ರು ಅಂತ. ಆದ್ರೆ ಹಾಗೇನು ಆಗ್ತಿರ್ಲಿಲ್ಲ. ಟೆರ್ರಿ ಐವ್ಸ್ ಜೊತೆ ಬೇರೆ ಯಾವ್ಯಾವ ಗರ್ಭಿಣಿ ಮಹಿಳೆಯರು ಪ್ರಾಜೆಕ್ಟ್ MK ಅಲ್ಟ್ರಾ ಅಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಹೆನ್ರಿಯ ರಕ್ತವನ್ನ ಹಾಕಿರ್ತಾರೆ. ಅವನ ಶಕ್ತಿ ಎಲ್ಲರಿಗೂ, ಎಲ್ಲರ ಹೊಟ್ಟೆಯಲ್ಲಿ ಇರೋ ಮಕ್ಕಳಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ. ಆದ್ರೆ ಎಲ್ಲಾ ಮಕ್ಕಳಿಗೂ ಹೆನ್ರಿಯಷ್ಟು ಪವರ್ಸ್ ಬರ್ಲಿಲ್ಲ. ಕೇವಲ ಒಂದೇ ಒಂದು ಮಗುಗೆ ಮಾತ್ರ ಅವನಷ್ಟೇ ಪವರ್ಸ್ ಇತ್ತು. ಅದು ಬೇರೆ ಯಾರು ಅಲ್ಲ, 11. ಇದನ್ನೆಲ್ಲ ತನ್ನ ಪವರ್ಸ್ ಇಂದ ಕಾಳಿ 11ಗೆ ಇವಳ ಕಣ್ಮುಂದೆನೆ ತೋರಿಸಿ ಹೇಳೋದೇನಂದ್ರೆ, ವೆಕ್ನಾ ಅಥವಾ ಹೆನ್ರಿನ ಸಾಯಿಸೋದ್ರಿಂದ ಎಲ್ಲ ಇಲ್ಲಿಗೆ ನಿಲ್ಲಲ್ಲ. ಹೇಗೆ ನನ್ನನ್ನ ಹುಡ್ಕೊಂಡ್ ಬಂದು ನನ್ನ ಫ್ರೆಂಡ್ಸ್ ನ ಸಾಯಿಸಿದ್ರು, ಅದೇ ರೀತಿ ನಿನ್ನನ್ನ ಕೂಡ ಹುಡ್ಕೊಂಡ್ ಬಂದೇ ಬರ್ತಾರೆ. ನಿನ್ನ ರಕ್ತದಿಂದ ಮಾತ್ರ ನಿನ್ನಷ್ಟೇ ಶಕ್ತಿಶಾಲಿ ಮಕ್ಕಳು ಹುಟ್ಟೋಕೆ ಸಾಧ್ಯ. ನನ್ನ ರಕ್ತ ಆ ಗರ್ಭಿಣಿ ಮಹಿಳೆಯರಿಗೆ ಹಾಕಿ ಅವರು ತಪ್ಪು ಮಾಡಿದ್ದಾರೆ. ಅವ್ರಿಗೆ ಪವರ್ಸ್ ಬರೋದಿರ್ಲಿ, ಇರೋ ಪವರ್ಸೇ ಹೋಗ್ತಿದೆ, ಅಂದ್ರೆ ಪ್ರಾಣ ಹೋಗ್ತಿದೆ. ಅವರಿಗೆ ಉಳಿದಿರೋ ಒಂದೇ ಒಂದು ದಾರಿ ಯಾವ್ದಂದ್ರೆ ನಿನ್ನನ್ನ ಬಂಧಿಸೋದು ಅಂತ. ಇವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ರೀತಿ ದೃಶ್ಯವನ್ನ ಇವಳಿಗೆ ಕಾಳಿ ತೋರಿಸಿದಾಗ ಗಾಬರಿಯಾಗಿ ಚರ್ಚಿಂದ ಹೊರಗೆ ಹೋಗ್ತಾಳೆ 11. ವೆಕ್ನಾನ ಮೈಂಡ್ಸ್ಕೇಪ್ ಅಲ್ಲಿ ಹೆನ್ರಿ ಮಕ್ಕಳಿಗೆಲ್ಲ ಆರಾಮಾಗಿ ತಿನ್ಕೊಂಡು ಆಟಾಡ್ಕೊಂಡು ಇರಿ, ನಾಳೆ ನಮ್ ಭೂಮಿನ ಕಾಪಾಡೋಣ, ನಾನು ನಿಮ್ಮನ್ನೆಲ್ಲೂ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾನೆ. ಆದ್ರೆ ಮ್ಯಾಕ್ಸ್ ನ ಪ್ಲಾನ್ ಇದ್ದಿದ್ದು ಹೆನ್ರಿ ಹೊರಗೆ ಎಲ್ಲಾದ್ರೂ ಹೋದಾಗ ಹಾಲಿನ ಕರ್ಕೊಂಡು ಮೈಂಡ್ಸ್ಕೇಪ್ ಇಂದ ಎಸ್ಕೇಪ್ ಆಗೋ ಪ್ಲಾನ್ ಇತ್ತು. ಈಗ ಅವನು ಹೊರಗೆ ಹೋಗೋ ಕಾಣ್ತಿಲ್ಲ. ಅದಕ್ಕೆ ಬೇರೆ ಮಕ್ಕಳಿಗೆ ಕಾಣ್ದಂಗೆ ಹಾಲಿ ಕಾಡಿಗೆ ಬಂದು ಮ್ಯಾಕ್ಸ್ ನ ಭೇಟಿಯಾಗಿ ಹೆನ್ರಿಯ ಪ್ಲಾನ್ ಬಗ್ಗೆ ಹೇಳ್ತಾಳೆ. ಡೆರಿಕ್ ಇವರು ಮಾತಾಡ್ತಿರೋದನ್ನ ಇಲ್ಲೇ ಬಚ್ಚಿಡ್ಕೊಂಡು ಕೇಳಿಸ್ಕೊಂತಿದ್ದಾಗ ಮ್ಯಾಕ್ಸ್ ನ ಕೈಗೆ ತಗ್ಲಾಕೊಂಡ. ನನಗೂ ಎಲ್ಲ ಗೊತ್ತು, ಆದ್ರೆ ನಾಟಕ ಆಡ್ತಿದ್ದೆ. ಹೆನ್ರಿ ಜಗತ್ತನ್ನ ಕಾಪಾಡೋ ಸ್ಪೀಚ್ ಕೊಡ್ಬೇಕಾದ್ರೆ ಹಾಲಿಯ ಮುಖವನ್ನ ನೋಡ್ದೆ. ಇವಳ ಎಕ್ಸ್ಪ್ರೆಷನ್ ಇಂದಾನೆ ಗೊತ್ತಾಯ್ತು ಇವಳಿಗೂ ಹೆನ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅಂತ. ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ. ನಾನು ಮೈಕ್, ಲೂಕಸ್, ವಿಲ್ ಎಲ್ಲರ ಜೊತೆ ಸೇರಿ ಮಕ್ಕಳನ್ನ ಕಾಪಾಡೋಕೆ ನೋಡ್ದೆ. ಆದ್ರೆ ಆಗ್ಲಿಲ್ಲ ಅಂದಾಗ ಇವರು ಮತ್ತೊಂದು ಹೊಸ ಪ್ಲಾನ್ ಮಾಡ್ತಾರೆ. ಹೆನ್ರಿಗೆ ಹಾಲಿ ನಾಪತ್ತೆ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ತನ್ನ ಶಕ್ತಿಯಿಂದ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಾನೆ. ಹಾಗಾಗಿ ಡೆರಿಕ್ ಅವನನ್ನ ಡಿಸ್ಟ್ರಾಕ್ಟ್ ಮಾಡಿದ್ರೆ ಮ್ಯಾಕ್ಸ್ ಹಾಲಿನ ಕರ್ಕೊಂಡು ಇಲ್ಲಿಂದ ಹೊರಗೆ ಹೋಗೋಕೆ ದಾರಿ ಹುಡ್ಕೋ ಪ್ಲಾನ್ ಇದು. ಮ್ಯಾಕ್ಸ್ ಹಾಲಿನ ಗುಹೆ ಹತ್ರ ಕರ್ಸ್ಕೊಳ್ಳೋಕೆ ಒಂದು ಮ್ಯಾಪ್ ಬರ್ದಿದ್ಲಲ್ಲ, ಅದೇ ಮ್ಯಾಪ್ ನ ಡೆರಿಕ್ ಗೆ ಕೊಡ್ತಾರೆ.
ಇವನು ಗುಹೆ ಹತ್ರ ಹೋದಾಗ ಇವನ ಹಿಂದೆ ವೆಕ್ನಾ ಹೋದ್ರೆ ಮ್ಯಾಕ್ಸ್ ಮತ್ತೆ ಹಾಲಿ ಎಸ್ಕೇಪ್ ಆಗೋಕೆ ಸಮಯ ಸಿಗುತ್ತೆ. ಡೆರಿಕ್ ಕೂಡ ಗುಹೆ ಒಳಗೆ ಹೋಗ್ತಿದ್ದಂಗೆ ಅವನು ಸೇಫ್ ಆಗಿರ್ತಾನೆ. ಸೊ ಪ್ಲಾನ್ ಪ್ರಕಾರ ಡೆರಿಕ್ ಕಾಡಿಗೆ ಹೋಗ್ತಿದ್ದಂಗೆ ಬೇರೆ ಮಕ್ಕಳು ಮಿಸ್ಟರ್ ವಾಟ್ಸಿಟ್ ಡೆರಿಕ್ ಕಾಡಿಗೆ ಹೋದ ಅಂತ ಹೇಳೋಕೆ ಹೋಗ್ತಾರೆ. ಮ್ಯಾಕ್ಸ್ ಹಾಲಿನ ಕರ್ಕೊಂಡು ಹಾಲಿನ ಮೊದಲನೇ ಬಾರಿ ಹೆನ್ರಿ ಎಲ್ ನೋಡ್ದ, ಆಮೇಲೆ ಹಾಲಿನ ಡೆಮೋಗಾರ್ಗನ್ ಕಿಡ್ನಾಪ್ ಮಾಡೋ ನೆನಪು ಹೆನ್ರಿಯ ಮೈಂಡ್ ಅಲ್ಲಿ ಇದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು. ಹಾಲಿನ ಕಿಡ್ನಾಪ್ ಮಾಡಿದ್ದೆ ಹಾಲಿ ಬಗ್ಗೆ ವೆಕ್ನಾ ಮೈಂಡ್ ಅಲ್ಲಿ ಇರೋ ಕೊನೆ ನೆನಪು ಆಗಿದೆ. ಅಂದ್ರೆ ಅದೇ ಡೆಡ್ ಎಂಡ್. ಅಲ್ಲಿಗೆ ವೆಕ್ನಾನ ಮೈಂಡ್ ಸ್ಕೇಪ್ ಮುಗಿಯುತ್ತೆ, ಮೈಂಡ್ ನಿಂದ ಹೊರಗೆ ಹೋಗೋಕೆ ದಾರಿ ಕೂಡ ಸಿಗುತ್ತೆ ಅಂತ ಮ್ಯಾಕ್ಸ್ ಲೆಕ್ಕಾಚಾರ ಹಾಕಿ ಹಾಲಿನ ಕರ್ಕೊಂಡು ಹೊರಟಿದ್ದಾಳೆ. ಹಾಲಿ ಮೊದಲನೇ ಬಾರಿ ಮೈಂಡ್ ಸ್ಕೇಪ್ ಗೆ ಬಂದಾಗ ಯಾವ ಜಾಗದಲ್ಲಿ ಎಚ್ಚರಿಕೆ ಆಯ್ತೋ ಅಲ್ಲಿಗೆ ಬಂದಾಗ ಇಲ್ಲಿ ಒಂದು ಡೋರ್ ಕಾಣಿಸುತ್ತೆ. ನಾನು ಅನ್ಕೊಂಡೆ ಅದು ಡೈಮೆನ್ಷನ್ ಡೋರ್, ಬೇರೆ ಡೈಮೆನ್ಷನ್ ಗೆ ಹೋಗೋಕೆ ಸಹಾಯ ಮಾಡುತ್ತೆ ಅಂತೆಲ್ಲ, ಆದ್ರೆ ಇಲ್ಲ, ಇದು ಬೇರೆ ನೆನಪಿಗೆ ಹೋಗೋಕೆ ಇರೋ ಡೋರ್ ಅಷ್ಟೇ. ಇವರಿಬ್ರು ಡೋರ್ ತೆಕ್ಕೊಂಡು ಇನ್ನೊಂದು ನೆನಪಿಗೆ ಬರ್ತಾರೆ. ಇದು ಹ್ಯಾಲೋವಿನ್ ಹಬ್ಬದ ಸಮಯ. ಹಾಲಿ ತನ್ನ ಫ್ರೆಂಡ್ ಜೊತೆ ಮನೆಯಲ್ಲಿ ಎ ನೈಟ್ ಮೇರ್ ಆನ್ ಎಲ್ಮ್ ಸ್ಟ್ರೀಟ್ ಪಾರ್ಟ್ 3 ಹಾರರ್ ಮೂವಿನ ನೋಡ್ತಾ ಹೆದರುಕೊಂಡು ಕಿರ್ಚಾಡ್ತಿದ್ದಾರೆ. ಹೆನ್ರಿ ಕಿಟಕಿ ಹೊರಗಿಂದ ಇವಳನ್ನೇ ನೋಡ್ತಾ ಇದ್ದಾನೆ. ಅಂದ್ರೆ ಹಾಲಿ ಬಗ್ಗೆ ಇವನ ಮೈಂಡ್ ಅಲ್ಲಿ ಇರೋ ಮೊದಲನೇ ನೆನಪು ಇದು. ಇದಾದ್ಮೇಲೆ ಹೆನ್ರಿ ಮೊದಲನೇ ಬಾರಿ ಹಾಲಿ ಹತ್ರ ಬಂದಿದ್ದು ಲೈಬ್ರರಿಯಲ್ಲಿ ಎ ರಿಂಕಲ್ ಇನ್ ಟೈಮ್ ಬುಕ್ ಓದ್ಬೇಕಾದ್ರೆ, ಅದಕ್ಕೆ ಇಲ್ಲೇ ಇರೋ ಬುಕ್ ಗಳನ್ನ ತಳ್ಳಿ ನೆಕ್ಸ್ಟ್ ಮೆಮೊರಿ ಆಗಿರೋ ಲೈಬ್ರರಿಗೆ ಇಬ್ರು ಬರ್ತಾರೆ. ಹೀಗೆ ಒಂದಾದ್ಮೇಲೆ ಒಂದು ನೆನಪಿಗೆ ಹೋಗ್ತಿದ್ದಾರೆ. ಇವರು ಹೋಗ್ತಾ ಇರ್ಲಿ, ನಾವು ಹಾಕಿನ್ಸ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ. ಜಾಯ್ಸ್ ಎಲ್ಲರಿಗೂ ವಿಲ್ ಹೈವ್ ಮೈಂಡ್ ನ ಪವರ್ಸ್ ಯೂಸ್ ಮಾಡ್ತಿದ್ದಾನೆ. ಆ ಪವರ್ಸ್ ಇಂದ ವೆಕ್ನಾನ ಸೋಲ್ಸಬಹುದು. ಆದ್ರೆ ಮೊದಲು ವೆಕ್ನಾ ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು ಅಂದ್ರೆ ಟೆಲಿಮೆಟ್ರಿ ಟ್ಯಾಗ್ ಇರೋ ಡೆಮೋಗಾರ್ಗನ್ ನ ಟ್ರ್ಯಾಕ್ ಮಾಡ್ಕೊಂಡು ಅಪ್ಸೈಡ್ ಡೌನ್ ಗೆ ಹೋದ ಸ್ಟೀವ್, ಡಸ್ಟಿನ್, ನ್ಯಾನ್ಸಿ ಮತ್ತೆ ಜಾನಥನ್ ಅಥವಾ 11 ಯಾರನ್ನಾದ್ರೂ ಮೊದಲು ನಾವು ಟ್ರ್ಯಾಕ್ ಮಾಡಬೇಕು ಅಂತಿದ್ದಾಳೆ. ಆದ್ರೆ ಟೆಲಿಮೆಟ್ರಿ ಟ್ಯಾಗ್ ನ ಟ್ರ್ಯಾಕ್ ಮಾಡುವಂತ ಟ್ರ್ಯಾಕರ್ ಡಸ್ಟಿನ್ ರೆಡಿ ಮಾಡಿದ್ದು. ಆ ಟ್ರ್ಯಾಕರ್ ಮತ್ತೆ ಆಂಟೆನಾ ಇರೋ ಸ್ಟೀವ್ ನ ಕಾರ್ ಅಪ್ಸೈಡ್ ಡೌನ್ ಅಲ್ಲಿ ಕ್ರಾಶ್ ಆಗಿದೆ. ಅದಕ್ಕೆ ಈಗ ಏನ್ ಮಾಡೋದು ಅಂತ ಬೇರೆ ಪ್ಲಾನ್ ಯೋಚನೆ ಮಾಡ್ತಿದ್ದಾಗ ಲೂಕಸ್ ಅವನಲ್ಲಿ ಪಾಪ್ಕಾರ್ನ್ ಹೀಟ್ ಮಾಡ್ಬೇಕಾದ್ರೆ ಇವನಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಎರಿಕಾ ನ್ಯೂಸ್ ಪೇಪರ್ ಅಲ್ಲಿ ಡಸ್ಟಿನ್ ಟೀಚರ್ ಕ್ಲಾರ್ಕ್ ಜೊತೆ ಇರೋ ಫೋಟೋ ನೋಡಿ ಇವಳಿಗೂ ಒಂದು ಐಡಿಯಾ ಬಂತು. ಅಣ್ಣ ತಂಗಿ ಇಬ್ರು ಬಂದು ತಮ್ಮ ಐಡಿಯಾ ಏನು ಅಂತ ಹೇಳ್ತಿದ್ದಾರೆ. ಎರಿಕಾಳ ಪ್ಲಾನ್ ಏನಂದ್ರೆ ಟೆಲಿಮೆಟ್ರಿ ಟ್ರ್ಯಾಕರ್ ಮಾಡೋಕೆ ಡಸ್ಟಿನ್ ಇಲ್ಲ, ಆದ್ರೆ ಡಸ್ಟಿನ್ಗೆ ಅದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟ ಟೀಚರ್ ಕ್ಲಾರ್ಕ್ ಇದಾರಲ್ಲ, ಅವರ ಸಹಾಯದಿಂದ ಒಂದು ಟ್ರ್ಯಾಕರ್ ಮಾಡಿ ಅಪ್ಸೈಡ್ ಡೌನ್ ಅಲ್ಲಿ ಇರೋರ್ನ ಟ್ರ್ಯಾಕ್ ಮಾಡಬಹುದು ಅಂದಾಗ ಲೂಕಸ್ ಅದಕ್ಕಿಂತ ಬೇಗ ಅವರನ್ನ ಹುಡ್ಕೋ ದಾರಿ ನನ್ನ ಹತ್ರ ಇದೆ. ಪಾಪ್ಕಾರ್ನ್ ಹೀಟ್ ಮಾಡ್ಬೇಕಾದ್ರೆ ಮೊದಲು ಮ್ಯಾಕ್ಸ್ ಅಣ್ಣ ಬಿಲಿನ ಸಾನಾ ರೂಮ್ ಒಳಗೆ ಹಾಕಿ ಹೀಟ್ ಮಾಡಿದಾಗ ಅವನ ಒಳಗಿದ್ದ ಮೈಂಡ್ ಫ್ಲೇರ್ ನ ಪಾರ್ಟಿಕಲ್ಸ್ ಆಕ್ಟಿವೇಟ್ ಆಗಿತ್ತು. ಈಗ ಸಾವನ್ನಪ್ಪಿರೋ ಒಂದು ಡೆಮೋಗಾರ್ಗನ್ ಎತ್ತಾಕೊಂಡ್ ಬಂದು ಹೀಟ್ ಮಾಡೋಕೆ 50,000 ವಾಟ್ಸ್ ಇರೋ ರೇಡಿಯೋ ಟವರೇ ಇದೆ. ಡೆಮೋಗಾರ್ಗನ್ ದೇಹಕ್ಕೆ ಕರೆಂಟ್ ಪಾಸ್ ಮಾಡಿದಾಗ ಬಾಡಿ ಜೀವಂತ ಆಗುತ್ತೋ ಬಿಡುತ್ತೋ ಅದರ ದೇಹದಲ್ಲಿ ಇರೋ ಪಾರ್ಟಿಕಲ್ಸ್ ಅಂತೂ ಆಕ್ಟಿವೇಟ್ ಆಗ್ತವೆ. ಆಗ ಹೈವ್ ಮೈಂಡ್ ಕೂಡ ಆಕ್ಟಿವೇಟ್ ಆಗುತ್ತೆ. ಆ ಹೈವ್ ಮೈಂಡ್ ಗೆ ವಿಲ್ ಕನೆಕ್ಟ್ ಆಗಿ ಅಪ್ಸೈಡ್ ಡೌನ್ ಅಲ್ಲಿ ಇರೋರ್ನ ಪತ್ತೆ ಹಚ್ಚಬಹುದು. ಅವರನ್ನ ಪತ್ತೆ ಹಚ್ಚೋದಿರ್ಲಿ, ವೆಕ್ನಾ ಮೇಲೆನೆ ದಾಳಿ ಮಾಡಬಹುದು ಅಂತಾನೆ ಲೂಕಸ್. ನನ್ ಪ್ಲಾನ್ ಸರಿ ಅಂತ ಅಣ್ಣ ತಂಗಿ ಇಬ್ರು ಕಿತ್ತಾಡ್ತಿದ್ದಾರೆ. ಹಾಗಾಗಿ ಇಬ್ಬರ ಪ್ಲಾನ್ ಕೂಡ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅಪ್ಸೈಡ್ ಡೌನ್ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಎಲ್ಲೂ ಶೀಲ್ಡ್ ಜನರೇಟರ್ ಸಿಗ್ದಲೆ ಡಸ್ಟಿನ್ ವಾಪಸ್ ಸ್ಟೀವ್ ಹತ್ರ ಬಂದಾಗ ಮತ್ತೆ ಇಬ್ರು ಜಗಳ ಶುರು ಹಚ್ಕೊಂತಾರೆ. ಇದೆಲ್ಲ ಶುರು ಆಗಿದ್ದೆ ನಿನ್ನಿಂದ. ಕ್ರಾಲ್ಗೆ ಹೋಗೋ ಟೈಮ್ ಅಲ್ಲಿ ಆ ಬ್ಯಾಸ್ಕೆಟ್ ಬಾಲ್ ಟೀಮ್ ಅವರ ಜೊತೆ ಹೊಡೆದಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದೆ. ಹಾಗಾಗಿ ನನಗೆ ಮತ್ತೆ ಜಾನಥನ್ಗೆ ಜಿಮ್ ನ ಟ್ರ್ಯಾಕ್ ಮಾಡೋಕೆ ಆಗ್ಲಿಲ್ಲ. ನೀನು ಅವತ್ತು ಬರ್ದೇ ಇರೋದ್ರಿಂದಾನೇ ಸಮಸ್ಯೆ ಶುರು ಆಗಿದ್ದು ಅಂತಿದ್ದಂಗೆ ಡಸ್ಟಿನ್ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಎಡಿ ಸಾವನ್ನಪ್ಪಿದ್ದ ನಂತರ ಡಸ್ಟಿನ್ ಸ್ವಲ್ಪ ಸ್ಟೀವ್ ಇಂದ ದೂರ ಆಗಿದ್ನಲ್ಲ, ಅದಕ್ಕೆ ಸ್ಟೀವ್ಗೂ ಬೇಜಾರಾಗಿದೆ. ಎಲ್ಲ ಒಟ್ಟಿಗೆ ಸೇರಿ ಎಡಿಯ ವಿಷಯ ಎಲ್ಲ ತೆಕ್ಕೊಂಡು ಜಗಳ ಏನು ಚೆನ್ನಾಗಿ ಹೊಡೆದಾಡ್ಕೊಂತಾರೆ. ಸ್ಟೀವ್ ಡಸ್ಟಿನ್ ಗೆ ಸಮಾಧಾನ ಮಾಡೋಕೆ ಏನೇನೋ ಮಾಡ್ತಾನೆ, ಆದ್ರೆ ಆಗಲ್ಲ. ಕೊನೆಗೂ ನಿನ್ ಸಹವಾಸ ಬೇಡ ಅಂತ ಸ್ಟೀವ್ ಇಲ್ಲಿಂದ ಹೊರಡ್ತಾನೆ. ಇದೇ ಸಮಯಕ್ಕೆ ಡಸ್ಟಿನ್ ಲ್ಯಾಬ್ ನ ತುಂಬಾನೇ ಡಾಕ್ಯುಮೆಂಟ್ಸ್ ಇಟ್ಟಿರೋ ಒಂದು ರೂಮ್ ನ ನೋಡ್ತಾನೆ. ಮೋಸ್ಟ್ಲಿ ಡಾಕ್ಟರ್ ಮಾರ್ಟಿನ್ ನ ಆಫೀಸ್ ಇದು ಅನ್ಸುತ್ತೆ. ಡಸ್ಟಿನ್ ಮ್ಯಾಪ್ ಮೇಲೆ ಹೇಗೆ ಸರ್ಕಲ್ ಮಾಡಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಗೋಡೆ ಹಾಕಿನ್ಸ್ ನ ಸುತ್ತ ಇದೆ ಅಂತ ಹೇಳಿದ್ನೋ ಅದು ಮೊದಲೇ ಡಾಕ್ಟರ್ ಮಾರ್ಟಿನ್ ಗೆ ಗೊತ್ತಾಗಿದೆ. ಅದಕ್ಕೆ ಮ್ಯಾಪ್ ಮೇಲೆ ಗೋಡೆಯನ್ನ ಸರ್ಕಲ್ ಅಲ್ಲಿ ಮಾರ್ಕ್ ಮಾಡಿರೋದು ನೋಟಿಸ್ ಬೋರ್ಡ್ ಮೇಲೂ ಇದೆ. ಡಸ್ಟಿನ್ ಇದೇನಪ್ಪ ಹೊಸ ವಿಷಯ ಅಂತ ನೋಡ್ತಿದ್ರೆ ನ್ಯಾನ್ಸಿ ಮತ್ತೆ ಜಾನಥನ್ ಇದೇನು ವ್ಯಾಕ್ಸ್ ಕರ್ಗಿ ಎಲ್ಲಾ ಕಡೆ ಸೋರಿರೋ ಹಾಗಿದೆಯಲ್ಲ ಅಂತ ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಇದು ವ್ಯಾಕ್ಸ್ ಅಥವಾ ಬೇರೆ ಏನೋ ಕರ್ಗಿರೋದಲ್ಲ, ಲ್ಯಾಬೇ ಮೆಲ್ಟ್ ಆಗ್ತಿರೋದು. ಲ್ಯಾಬ್ ನ ಗೋಡೆ ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಮೆಲ್ಟ್ ಆಗಿ ಗಟ್ಟಿ ಆಗೋಗಿದೆ. ಇದರಲ್ಲಿ ತುಂಬಾನೇ ಜನ ಸೈನಿಕರು ಕೂಡ ಸಿಗಾಕೊಂಡು ಸಾವನ್ನಪ್ಪಿದ್ದಾರೆ. ಡೆಡ್ ಬಾಡಿ ಇನ್ನೂ ಹಾಗೆ ಇದೆ. ವೆಕ್ನಾನ ಮೈಂಡ್ಸ್ಕೇಪ್ ಅಲ್ಲಿ ಡೆರಿಕ್ ಮ್ಯಾಪ್ ಇಟ್ಕೊಂಡು ಗುಹೆ ಹತ್ರ ಹೋಗ್ಬೇಕಾದ್ರೆ ಬೇರೆ ಮಕ್ಕಳೆಲ್ಲ ಆಗ್ಲೇ ಹೆನ್ರಿಗೆ ಇವನು ಕಾಡಿಗೆ ಹೋದ ವಿಷಯ ತಿಳಿಸಿರೋದ್ರಿಂದ ಹೆನ್ರಿ ಡೆರಿಕ್ ನ ಇಟ್ಕೊಂತಾನೆ. ಕೈಯಲ್ಲಿರೋ ಮ್ಯಾಪ್ ನೋಡಿ ಯಾರ್ ಕೊಟ್ರು ಇದನ್ನ ಹೇಳು, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನ ಸಾಯಿಸ್ತೀನಿ ಅಂತ ಅವರು ಸಾವನ್ನಪ್ಪಿರೋ ದೃಶ್ಯವನ್ನ ಇವನಿಗೆ ತೋರಿಸಿದಾಗ ಹೆದರ್ಕೊಂಡು ಎಲ್ಲಾ ಸತ್ಯ ಹೇಳ್ತಾನೆ. ಹಾಕಿನ್ಸ್ ರೇಡಿಯೋ ಸ್ಟೇಷನ್ ಹತ್ರ ಲೂಕಸ್ ನ ಪ್ಲಾನ್ ಪ್ರಕಾರ ಡೆಮೋಗಾರ್ಗನ್ ನ ಡೆಡ್ ಬಾಡಿ ಎತ್ತಾಕೊಂಡ್ ಬಂದು ಇದರ ದೇಹಕ್ಕೆ ಟವರ್ ಇಂದ ಕರೆಂಟ್ ಪಾಸ್ ಮಾಡಿದಾಗ ಮೈಂಡ್ ಫ್ಲೇರ್ ನ ಪಾರ್ಟಿಕಲ್ಸ್ ಆಕ್ಟಿವೇಟ್ ಆಗುತ್ತೆ. ಹೈವ್ ಮೈಂಡ್ ಗೆ ವಿಲ್ ಕನೆಕ್ಟ್ ಆಗ್ತಾನೆ.
ಮಾಡ್ತಾನೆ. ಮೊದಲು ಡೆಮಾಗಾರ್ಗನ್ ನ ಮೈಂಡ್ ಗೆ ಹೋಗ್ತಾನೆ, ಆಮೇಲೆ ಹೈವ್ ಮೈಂಡ್ ನ ಸೆಂಟ್ರಲ್ ಪಾರ್ಟ್ ಗೆ ಹೋಗಿ ಇಲ್ಲಿ ಟೆಂಟಾಕಲ್ ಗೆ ಕನೆಕ್ಟ್ ಆಗಿರೋ ಡೆರಿಕ್ ನ ಮೈಂಡ್ ಗೆ ಹೋದಾಗ ಡೆರಿಕ್ ಏನ್ ಮಾಡ್ತಿದ್ದಾನೆ, ಏನ್ ನೋಡ್ತಿದ್ದಾನೆ ಅನ್ನೋದು ವಿಲ್ ಗೆ ಕಾಣಿಸ್ತಿದೆ. ಹೆನ್ರಿ ಡೆರಿಕ್ ನ ಮನೆ ಹತ್ರ ಕಳಿಸಿದಾನೆ. ಇವನಿಗೆ ಹೆನ್ರಿ ಬಗ್ಗೆ ಎಲ್ಲಾ ಗೊತ್ತಿದ್ರು ಕೂಡ ತನ್ನ ಫ್ಯಾಮಿಲಿನ ಸಾಯಿಸೋದಾಗಿ ಹೆದರಿಸಿರೋದ್ರಿಂದ ಹೆನ್ರಿ ಹಾಲಿನ ಹುಡುಕ್ತಾ ಇದ್ದಾನೆ. ಹಾಲಿನ ಮ್ಯಾಕ್ಸ್ ಅನ್ನೋ ಹುಡುಗಿಯ ರೂಪದಲ್ಲಿ ಇರೋ ಮಾನ್ಸ್ಟರ್ ಕರ್ಕೊಂಡು ಹೋಗಿದೆ ಅಂತ ಎಲ್ಲಾ ಮಕ್ಕಳಿಗೂ ಹೇಳ್ತಾನೆ ಡೆರಿಕ್. ಇದನ್ನೇ ವಿಲ್ ಕೂಡ ಎಲ್ಲರಿಗೂ ಹೇಳಿದಾಗ ಮ್ಯಾಕ್ಸ್, ಹಾಲಿ ಮತ್ತೆ ಡೆರಿಕ್ ಜೊತೆಗೆ ಎಲ್ಲಾ ಮಕ್ಕಳು ವೆಕ್ನಾನ ಮೈಂಡ್ ಅಲ್ಲಿ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಯ್ತು. ಮ್ಯಾಕ್ಸ್ ಮತ್ತೆ ಹಾಲಿ ಒಂದಾದ್ಮೇಲೆ ಒಂದು ನೆನಪಿಗೆ ಹೋಗ್ತಾ ಕೊನೆಗೂ ಡೆಮಾಗಾರ್ಗನ್ ಕ್ಯಾರನ್ ಮತ್ತೆ ಟೆಡ್ ನ ಗಾಯಗೊಳಿಸಿ ಹಾಲಿನ ಕಿಡ್ನಾಪ್ ಮಾಡೋ ನೆನಪಿಗೆ ಬಂದಿದ್ದಾರೆ. ಇದೇ ಹಾಲಿ ಬಗ್ಗೆ ವೆಕ್ನಾನ ಮೈಂಡ್ ಅಲ್ಲಿ ಇರೋ ಕೊನೆ ನೆನಪು. ಅದಕ್ಕೆ ಅವನ ಮೈಂಡ್ ಇಂದ ಹೊರಗೆ ಹೋಗೋ ದಾರಿ ಕೂಡ ಕಾಣ್ತಾ ಇದೆ. ಹಾಲಿ ಕಿಡ್ನಾಪ್ ಆಗಿದ್ದು ಮನೆಯಿಂದಾನೆ ಅಲ್ವಾ, ಅದಕ್ಕೆ ಈಗ್ಲೂ ಮನೆಯಲ್ಲೇ ಇದ್ದಾರೆ. ಮನೆಯಿಂದ ಹೊರಗೆ ಹೋಗಿ ವೆಕ್ನಾನ ಮೈಂಡ್ ಇಂದ ಕೂಡ ಹೊರಗೆ ಹೋಗೋಕೆ ದಾರಿ ಹುಡುಕೋ ಅಷ್ಟರಲ್ಲೇ ಹೆನ್ರಿ ಬಂದು ಡೋರ್ ಕ್ಲೋಸ್ ಮಾಡ್ಬಿಡ್ತಾನೆ. ಮತ್ತೆ ಹಿಂದೆನೆ ವೆಕ್ನಾ ಆಗಿ ಬದಲಾಗಿ ಮೊದಲು ಮ್ಯಾಕ್ಸ್ ನ ಹಿಡ್ಕೊಂಡು ಕೊಲ್ಲೋಕೆ ನೋಡಿದಾಗ ವಿಲ್ ಡೆರಿಕ್ ನ ಬಿಟ್ಟು ವೆಕ್ನಾನ ಮೈಂಡ್ ಗೆ ನುಗ್ಗಿ ಇವನ ಕಾಲನ್ನ ಮುರಿದಾಕ್ತಾನೆ ವಿಲ್. ಇದರಿಂದ ಮ್ಯಾಕ್ಸ್ ಬಚಾವಾದ್ಲು. ವಿಲ್ ವೆಕ್ನಾನ ಮುಖವನ್ನ ಮ್ಯಾಕ್ಸ್ ಕಡೆ ಟರ್ನ್ ಮಾಡಿ, ನಾನು ಹೇಳ್ತಿರೋದು ನಿನಗೆ ಕೇಳಿಸ್ತಾ ಇದ್ರೆ ನೀನು ಮೊದಲು ಇಲ್ಲಿಂದ ಓಡ್ ಹೋಗು ಅಂತ ಹೇಳ್ತಾನೆ. ಅದನ್ನೇ ವೆಕ್ನಾ ಕೂಡ ಹೇಳಿದಾಗ ಮ್ಯಾಕ್ಸ್ ಹಾಲಿನ ಕರ್ಕೊಂಡು ಓಡ್ತಾಳೆ. ವಿಲ್ ಸಡನ್ ಆಗಿ ಇದನ್ನೆಲ್ಲ ಮಾಡಿದ್ರಿಂದ ವೆಕ್ನಾಗೆ ತಕ್ಷಣ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಅವನು ಚಿಗುರುಕೊಂಡಿದ್ದಾನೆ ಅಂತ ಗೊತ್ತಾಗಿ ವೆಕ್ನಾ ವಾಪಸ್ ಹೆನ್ರಿ ಆಗ್ತಾನೆ ಮತ್ತೆ ತನ್ನ ಮೈಂಡ್ ಅಲ್ಲಿ ಇರೋ ವಿಲ್ ನ ಹೊರಗೆ ಹಾಕ್ತಾನೆ. ಆದ್ರೆ ರೇಡಿಯೋ ಸ್ಟೇಷನ್ ಹತ್ರ ಇರೋ ವಿಲ್ ಗೆ ಪ್ರಜ್ಞೆ ಬರೋದೇ ಇಲ್ಲ. ರಾಬಿನ್ ಕರೆಂಟ್ ವಾಟೇಜ್ ನ ಜಾಸ್ತಿ ಮಾಡಿದಾಗ ಡೆಮಾಗಾರ್ಗನ್ ಒಳಗೆ ಇದ್ದ ಮೈಂಡ್ ಫ್ಲೇರ್ ನ ಪಾರ್ಟಿಕಲ್ಸ್ ದೇಹದಿಂದ ಹೊರಗೆ ಹೋಗುತ್ತೆ. ಆದ್ರೂ ವಿಲ್ ಗೆ ಪ್ರಜ್ಞೆ ಬರ್ತಿಲ್ಲ. ಅಪ್ಸೈಡ್ ಡೌನ್ ನಲ್ಲಿ ಇರೋ ಜಾನಥನ್ ಮತ್ತೆ ನ್ಯಾನ್ಸಿ ಲ್ಯಾಬ್ ಮೇಲೆ ಬಂದಾಗ ಇಡೀ ಬಿಲ್ಡಿಂಗ್ ಗೆ ಮೇಲಿಂದ ಕರಗ್ತಾ ಇರೋದನ್ನ ನೋಡ್ತಾರೆ. ಮತ್ತೆ ಇಲ್ಲೇ ಅದೃಶ್ಯವಾಗಿರೋದೇನೋ ಇದೆ, ಏನು ಅಂತ ಇವ್ರಿಗೂ ಗೊತ್ತಾಗ್ತಿಲ್ಲ. ಲೈಟ್ ಬಿಟ್ರೆ ಏನೋ ಇರೋ ಹಾಗೆ ಕಾಣ್ತಿದೆ ಅಷ್ಟೇ. ಜಾನಥನ್ ಒಂದು ಮೆಟಲ್ ಪೈಪ್ ನ ಆ ಕಡೆ ಬಿಸಾಕ್ದಾಗ ಅದು ಮಾಯ ಆಗೋಗುತ್ತೆ ಮತ್ತೆ ಎನರ್ಜಿ ಎಲ್ಲ ರಿಲೀಸ್ ಆಗ್ತಿದೆ. ಮೋಸ್ಟ್ಲಿ ಇದೇ ಡಸ್ಟಿನ್ ಹೇಳಿದ ಶೀಲ್ಡ್ ಜನರೇಟರ್ ಇರ್ಬೋದು ಅಂತ ಡಸ್ಟಿನ್ ಗೆ ಹೇಳೋಕೆ ವಾಕಿ ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದ್ರೆ ಡಸ್ಟಿನ್ ಸ್ಟೀವ್ ಜೊತೆ ಜಗಳ ಆಡಿದಾಗ ವಾಕಿ ಟಾಕಿಯ ಆಂಟೆನಾ ಮುರಿದೋಗಿತ್ತು, ಅದಕ್ಕೆ ಏನು ಸರಿಯಾಗಿ ಕೇಳಿಸ್ತಿಲ್ಲ. ಡಸ್ಟಿನ್ ಅಂತೂ ಫುಲ್ ಗಾಬರಿಯಾಗಿ ನಿಮ್ ಮುಂದೆ ಏನೇ ಕಾಣಿಸ್ತಿದ್ರು ಕಾಣಿಸ್ದಲೇ ಇದ್ರು ಕೂಡ ಅದಕ್ಕೆ ಏನು ಮಾಡಬೇಡಿ, ಅದು ಶೀಲ್ಡ್ ಜನರೇಟರ್ ಅಲ್ಲ ಅಂತ ಕಿರ್ಚ್ಕೊಂತಾ ಇದ್ದಾನೆ. ಯಾಕಂದ್ರೆ ಡಾಕ್ಟರ್ ಮಾರ್ಟಿನ್ ನ ಆಫೀಸ್ ಅಲ್ಲಿ ಇದ್ದ ಬುಕ್ ನೋಟ್ಸ್ ಎಲ್ಲವನ್ನ ಚೆಕ್ ಮಾಡಿ ಅದು ಶೀಲ್ಡ್ ಜನರೇಟರ್ ಅಲ್ಲ ಅಂತ ಇವನ್ಗೆ ಗೊತ್ತಾಗಿದೆ. ಅದನ್ನ ನಾಶ ಮಾಡೋಕೆ ಹೋದ್ರೆ ನಾವೇ ಇರಲ್ಲ ಅಂತ ವಾಕಿ ಟಾಕಿಯಲ್ಲಿ ಒಂದೇ ಸಮ ಬಡ್ಕೊಂತ ಇದ್ದಾನೆ. ಆದ್ರೆ ಆಂಟೆನಾ ಕಟ್ ಆಗಿದೆ, ಸಿಗ್ನಲ್ ಕೂಡ. ಇವನು ಮೇಲೆ ಹತ್ತಿ ಜಾನಥನ್ ಮತ್ತೆ ನ್ಯಾನ್ಸಿ ಹತ್ರ ಬರೋ ಅಷ್ಟರಲ್ಲಿ ಶಾರ್ಟ್ ಗನ್ ಗೆ ನ್ಯಾನ್ಸಿ ಬುಲೆಟ್ ಲೋಡ್ ಮಾಡಿ ಅದಕ್ಕೆ ಶೂಟ್ ಮಾಡೋಕೆ ಹೋದಾಗ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಒಂದು ದೊಡ್ಡ ವಿಷಯ ರಿವೀಲ್ ಆಗುತ್ತೆ ಸ್ನೇಹಿತರೆ. ಅಪ್ಸೈಡ್ ಡೌನ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಈ ಜಾಗ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಂದಿನ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಮರೀದೆ ಆನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.